ನಮ್ಮ ಕನ್ನಡ ಚಿತ್ರರಂಗದ ಮನರಂಜನಾ ಮಾಹಿತಿಗೆ ಕನ್ನಡ ಫಿಲ್ಮಾಲಜಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಂದು ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲಿ ಚಿತ್ರಮಂದಿರದ ಬೀದಿಗಳಲ್ಲಿ ಒಂದು ಹಬ್ಬದ ವಾತಾವರಣ. ಕಾರಣ ಯಜಮಾನ. ದೀರ್ಘ 1.5 ವರ್ಷಗಳ ನಂತರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಚಿತ್ರವೊಂದು ತೆರೆ ಕಂಡರೆ ಅದು ಹಬ್ಬವೇ ಸರಿ. ದರ್ಶನ್ ಚಿತ್ರ ಎಂದರೆ ಹೇಳಬೇಕೇ, ಎಲ್ಲ ಫಸ್ಟ್ ಡೇ ಫಸ್ಟ್ ಶೋನೆ. ಇದು ಚಿತ್ರದ ಬಗೆಗಿನ ಸ್ಪಾಯ್ಲರ್ ಫ್ರೀ ರಿವ್ಯೂ. ಚಿತ್ರ ಹುಲಿದುರ್ಗದ ಒಬ್ಬ ಶ್ರಮಜೀವಿ ಕೃಷ್ಣ ಎನ್ನುವ ಪಾತ್ರದ ಸುತ್ತುವ ಕತೆ. ಹುಲಿದುರ್ಗ ಪರಂಪರೆಯಿಂದ ಎಣ್ಣೆ ಉತ್ಪಾದಿಸುತ್ತಿರುವ ಊರು, ಹಾಗೆ ತನ್ನದೇ ಆದ ಮಾರುಕಟ್ಟೆಯನ್ನು ಹೊಂದಿದೆ. ಆ ಕಡೆ ಮುಂಬೈನ ದೊಡ್ಡ ಎಣ್ಣೆ ಫ್ಯಾಕ್ಟರಿಯ ಮಾಲೀಕ ಇಡೀ ಭಾರತದಲ್ಲಿ ವ್ಯಾಪಾರವಾಗುವ ತಮ್ಮ ಎಣ್ಣೆ ಯಾಕೆ ಈ ಭಾಗಕ್ಕೆ ಹೋಗುತ್ತಿಲ್ಲ ಎಂದು ಅಲ್ಲಿನ ಮಾರುಕಟ್ಟೆಗೆ ಬಂದು ಅದನ್ನು ತನ್ನ ವಶಕ್ಕೆ ಪಡೆಯಲು ಪಡುವ ಪ್ರಯತ್ನ. ಈ ಮಧ್ಯೆ ನಾಯಕನೊಂದಿಗೆ ಸೆಣಸಾಟ. ಇದೇ ಚಿತ್ರದ ಕತೆ. ಮೊದಲು ಚಿತ್ರದಲ್ಲಿರುವ ದೊಡ್ಡ ತಾರಾಗಣಕ್ಕೆ ಅಭಿನಂದನೆ ಸಲ್ಲಿಸಬೇಕು. ಎಲ್ಲರೂ ತಮಗೆ ಕೊಟ್ಟ ಪಾತ್ರ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಚಿತ್ರದಲ್ಲಿ ತೋರಿಸುವ ಒಂದು ಅಂಶ, ರೈತರಿಗೆ, ಚಿಕ್ಕ ವ್ಯಾಪಾರಿಗಳಿಗೆ, ದೊಡ್ಡ ವ್ಯಾಪಾರಿ ಹಾಗೂ ಈ ದಲ್ಲಾಳಿಗಳಿಂದಾಗುವ ಮೋಸವನ್ನು ಚೆನ್ನಾಗಿ ಎತ್ತಿ ತೋರಿಸಿದ್ದಾರೆ ಎನ್ನಬೇಕು. ಚಿತ್ರದಲ್ಲಿರುವ ಇಬ್ಬರು ನಾಯಕಿಯರು ರಶ್ಮಿಕಾ ಮಂದಣ್ಣ, ತಾನ್ಯಾ ಹೋಪ್ರನ್ನು ಗ್ಲಾಮರಸ್ ಆಗಿ ಚೆನ್ನಾಗಿ ತೋರಿಸಿದ್ದಾರೆ. ರಶ್ಮಿಕಾ ಮಂದಣ್ಣ ಹಳ್ಳಿ ಹುಡುಗಿ ಪಾತ್ರದಲ್ಲಿ ಕ್ಯೂಟ್ ಆಗಿ ನಟಿಸಿರುವುದು ಚೆನ್ನಾಗಿದೆ. ಹಾಗೆ ತಾನ್ಯಾ ಹೋಪ್ ರಿಪೋರ್ಟರ್ ಆಗಿ ತಮ್ಮ ಕೆಲಸ ಮಾಡಿದ್ದಾರೆ. ಹಾಗೆ ಒಂದು ಐಟಮ್ ಸಾಂಗ್ನಲ್ಲಿ ಚೆನ್ನಾಗಿ ಕುಣಿದಿದ್ದಾರೆ. ಚಿತ್ರ ನೋಡಿ ಅನಿಸಿದ್ದು, ದರ್ಶನ್ ಸರ್ ಯಾಕೆ ಕಥೆಯ ಆಯ್ಕೆಯಲ್ಲಿ ಎಡುಹುತ್ತಿದ್ದಾರೆ ಅಂತ ಅನಿಸಿತು. ಇದು ರೊಟೀನ್ ಸಾಮಾನ್ಯ ಕಥೆಯೇ. ಚಿತ್ರ ಹಿಟ್ ಆದರೂ, ಫ್ಲಾಪ್ ಆದರೂ ಅಥವಾ ಆವರೇಜ್ ಆಗಿ ಓಡಿದರೂ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಎನ್ನುವ ಹೆಸರಿಗೆ ವ್ಯತ್ಯಾಸ ಬರುವುದಿಲ್ಲ. ಅವರನ್ನು ತೆರೆಯ ಮೇಲೆ ನೋಡುವುದೇ ಒಂದು ಖುಷಿ, ಅದು ಒಂದು ಸಂಭ್ರಮ. ಚಿತ್ರದಲ್ಲಿ ಧನಾತ್ಮಕ ಹಾಗೂ ಋಣಾತ್ಮಕ ಅಂಶಗಳು ಎರಡೂ ಇದೆ. ಕೇಳಿ, ನಂತರ ನೀವೇ ನಿರ್ಧರಿಸಿ. ಮೊದಲ ಪಾಸಿಟಿವ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಅವರ ಅಭಿನಯದ ಬಗ್ಗೆ ಪ್ರಶ್ನೆ ಮಾಡುವವರಿಲ್ಲ, ಅಷ್ಟು ಸಹಜವಾಗಿದೆ ಅವರ ಅಭಿನಯ. ಎರಡನೆಯದು, ಪಾತ್ರಗಳ ಆಯ್ಕೆ ಎಲ್ಲರೂ ಸೂಪರ್, ವಿಶೇಷವಾಗಿ ಕಾಮಿಡಿ. ಬಹಳ ದಿನಗಳ ನಂತರ ಸಾಧು ಕೋಕಿಲರವರನ್ನು ಅಸಲಿ ಕಾಮಿಡಿ ನೋಡಿದಂಗಾಯಿತು. ಅವರಿಗೆ ಸರಿಯಾದ ಪಾತ್ರ ನೀಡಿದ್ದಾರೆ. ಹಾಗೆ ಕಾಮಿಡಿ ಕಿಲಾಡಿಗಳು ನಟರೆಲ್ಲ ಇರುವುದು ಹಾಸ್ಯಭರಿತವಾಗಿದೆ. ಫಸ್ಟ್, ಇಲ್ಲಿ ಫೈಟ್ಗಳ ಬಗ್ಗೆ ಮಾತನಾಡಬೇಕು. ಈ ಮಾಸ್ ಹೀರೋಗೆ ಫೈಟ್ಗಳು ಸಹಜವಾಗಿ ಒಪ್ಪುತ್ತದೆ. ಕೆಲವು ಕಡೆ ಸ್ವಲ್ಪ ಓವರ್ ಅಂತ ಅನಿಸಿದರೂ ಅವರ ಪರ್ಸನಾಲಿಟಿಗೆ ಅದು ಒಪ್ಪುವಂಥದ್ದೇ. ಡಾಲಿ ಧನಂಜಯ್ ಇರುವಷ್ಟು ಹೊತ್ತು ಮನರಂಜನೆ ನೀಡಿ, ಇನ್ನು ಕೆಲವು ನೆಗೆಟಿವ್ ಅಂಶನೂ ಇದೆ. ಹಾಡುಗಳಂತೂ ತುಂಬಾನೇ ಸೊಗಸಾಗಿದೆ, ಆದರೆ ಚಿತ್ರದ ಕತೆಗೆ ಬೇಕಾಗಿಲ್ಲ ಅನಿಸಿತು. ಅನಿವಾರ್ಯವಿಲ್ಲದ ಜಾಗದಲ್ಲೆಲ್ಲ ಹಾಡು ಹಾಕಿ ಚಿತ್ರದ ಸಮಯ ಹೆಚ್ಚಿಸಿದ್ದು ಚೆನ್ನಾಗಿಲ್ಲ. ಸ್ಪೆಷಲಿ ಐಟಮ್ ಸಾಂಗ್, ಅದು ಬೇಕಾಗಿಯೇ ಇದ್ದಿಲ್ಲ. ವಿಲನ್ಗಳನ್ನು ಫಸ್ಟ್ ಹಾಫ್ನಲ್ಲಿ ಅಷ್ಟು ಪವರ್ಫುಲ್ ಅಂತ ತೋರಿಸಿ ಲಾಸ್ಟ್ನಲ್ಲಿ ಡಮ್ಮಿ ಮಾಡಿದ್ದು ಚೆನ್ನಾಗಿಲ್ಲ. ವಿಶೇಷವಾಗಿ ಇತ್ತೀಚೆಗೆ ಬರೀ ಕಾಮಿಡಿ ವಿಲನ್ ಪಾತ್ರಗಳನ್ನು ಮಾಡುತ್ತಿರುವ ರವಿಶಂಕರ್ ಅವರಿಗೆ ಒಂದು ಮಾತು, ನೀವು ಆರುಮುಗಂ ಎಂದು ಗರ್ಜಿಸಿದರೆ ಚಂದ. ಈ ರೀತಿಯಾದ ಪಾತ್ರ ಮಾಡುವ ಮೊದಲು ಸ್ವಲ್ಪ ಯೋಚಿಸಿ. ಇನ್ನು ಚಿತ್ರತಂಡಕ್ಕೊಂದು ಮಾತು, ದರ್ಶನ್ ಸರ್ ರಂಥ ಸೂಪರ್ ಸ್ಟಾರ್ ಅನ್ನು ಯಾವ ರೀತಿ ಬಳಸಿಕೊಳ್ಳಬೇಕು ಎಂಬುದನ್ನು ಯೋಚಿಸಿ. ನನಗೆ ಪರ್ಸನಲ್ ಆಗಿ ಅನಿಸಿದ್ದು, ನಮ್ಮ ಪ್ರೀತಿಯ ದಾಸ ಮುಂದಿನ ದಿನಗಳಲ್ಲಿ ಒಳ್ಳೆ ಕತೆ ಆಯ್ದುಕೊಳ್ಳಬೇಕು. ಹೊಸ ನಿರ್ದೇಶಕರಿಗೆ ಡೇಟ್ಸ್ ಕೊಟ್ಟು ಹೊಸ ರೀತಿಯಾದ ಚಿತ್ರಗಳನ್ನು ಮಾಡಬೇಕು. ಎಷ್ಟೇ ಆದರೂ ಅವರನ್ನು ತೆರೆಯ ಮೇಲೆ ನೋಡುವುದೇ ಚಂದ ಅಲ್ಲವೇ? ಈ ಚಿತ್ರಕ್ಕೆ ನಮ್ಮ ಕನ್ನಡ ಫಿಲ್ಮಾಲಜಿ ತಂಡ ನೀಡುವ ರೇಟಿಂಗ್ 3/5. ನಿಮ್ಮ ಅಭಿಪ್ರಾಯವನ್ನು ಹಾಗೂ ಅದರ ರೇಟಿಂಗ್ ಅನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿಯಾದ ಹೊಸ ಕನ್ನಡ ಚಿತ್ರ ಹಾಗೂ ಮನರಂಜನಾ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಫಿಲ್ಮಾಲಜಿಯನ್ನು